ರಚಿತಾರಾಮ್ ವಿರುದ್ಧ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ. ನಟಿ ವಿರುದ್ಧ ತಿರುಗಿ ಬಿದ್ದಿದ್ದೇಕೆ? ಹಾಗಾದ್ರೆ ಸಂಜು ವತ್ಸ್ ಗೀತಾ ಟೀಮ್ ನಟಿಯ ನಡೆಯ ವಿರುದ್ಧ ಚಿತ್ರತಂಡ ತಿರುಗಿ ಬಿದ್ದಿದೆ. ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂಚೂರು ಸಪೋರ್ಟ್ ಕೊಟ್ಟಿಲ್ಲ ಅಂತ ರಚಿತಾರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ದೂರನ್ನ ಕೊಟ್ಟಿದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಆಯ್ತು, ಅಟ್ಲೀಸ್ಟ್ ಪ್ರಚಾರ ಮಾಡೋಕ್ಕಾಗಿ ಬರಬೇಕಲ್ವಾ, ಒಂಚೂರು ಸಪೋರ್ಟ್ ಕೊಟ್ಟಿಲ್ಲ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನ ಕೊಟ್ಟಿದ್ದಾರೆ. ಸಂಜು ವತ್ಸ್ ಗೀತಾ ಎರಡೂ ಸಿನಿಮಾ ಪ್ರಚಾರಕ್ಕೆ ರಚಿತಾರಾಮ್ ಬಂದಿರಲಿಲ್ಲ ಅಂತ ನಟಿಯ ನಡೆಯ ವಿರುದ್ಧ ಚಿತ್ರತಂಡ ತಿರುಗಿ ಬಿದ್ದಿದೆ. ರಾಕ್ಲೈನ್ ವೆಂಕಟೇಶ್ ಮನವೊಲಿಸಲು ಪ್ರಯತ್ನಿಸಿದ್ರು, ಆದ್ರೂ ಕೂಡ ಒಪ್ಕೊಂಡಿಲ್ಲ ಅಂತ ರಚಿತಾರಾಮ್. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನ ಕೊಟ್ಟಿದೆ ಚಿತ್ರತಂಡ. ಪ್ರಚಾರಕ್ಕಾಗಿ ಅಂತ ಹೇಳಿ ನಾವು ಹಲವಾರು ಬಾರಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ವಿ, ಕರೆದ್ವಿ, ಆದ್ರೂ ಬರಲಿಲ್ಲ. ಹೀಗಾಗಿ ರಚಿತಾರಾಮ್ ವಿರುದ್ಧ ಫಿಲಂ ಚೇಂಬರ್ಗೆ ದೂರನ್ನ ಕೊಡೋಕೆ ಹೋಗ್ತಾ ಇದೆ. ಸಂಜು ವತ್ಸ್ ಗೀತಾ 2 ಸಿನಿಮಾ ಪ್ರಚಾರಕ್ಕೆ ನಟಿ ರಚಿತಾರಾಮ್ ಬಂದಿರಲಿಲ್ಲ. ನಟಿಯ ನಡೆಯ ವಿರುದ್ಧ ಈಗ ಚಿತ್ರತಂಡ ತಿರುಗಿ ಬಿದ್ದಿದೆ. ಸಂಜು ವತ್ಸ್ ಗೀತಾ ಈ ಚಿತ್ರ ರಿಲೀಸ್ ಆಗಿತ್ತು, ಪ್ರಚಾರ ಮಾಡಬೇಕಾಗಿತ್ತು, ಆದ್ರೆ ರಚಿತಾರಾಮ್ ಹೋಗಿರ್ಲಿಲ್ಲ. ಇದರಿಂದ ನಿರ್ದೇಶಕರಿಗೂ ಕೂಡ ಬೇಸರ ಆಗಿರುವಂತದ್ದು. ಹಾಗಾಗಿ ದೂರನ್ನ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ನಿರ್ದೇಶಕ ನಾಗಶೇಖರ್ ದೂರನ್ನ ಕೂಡ ದಾಖಲಿಸಿದ್ದಾರೆ. ನಾವು ಇಂತಹ ಕಲಾವಿದರಿಗೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂಚೂರು ಸಪೋರ್ಟ್ ಕೊಟ್ಟಿಲ್ಲ. ರಾಕ್ಲೈನ್ ವೆಂಕಟೇಶ್ ಮನವೊಲಿಸಲು ಪ್ರಯತ್ನ ಮಾಡಿದ್ರು, ಆದ್ರೂ ರಚಿತಾ ಒಪ್ಪಿಲ್ಲ. ರಮ್ಯಾ, ತಮ್ಮನ್ನ ಎಲ್ರಿಗೂ ಸಿನಿಮಾ ಮಾಡಿದ್ದೀನಿ, ಆದ್ರೆ ಇಂತಹ ಸಮಸ್ಯೆ ಯಾವ ನಟಿಯೂ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ನಮಗೆ ತುಂಬಾ ಬೇಸರವನ್ನ ಉಂಟು ಮಾಡಿಸಿದ್ದಾರೆ. ಸಿನಿಮಾಗೆ ಇಷ್ಟು ದಿನ ಪ್ರದರ್ಶನ ಕಂಡ್ರು ಒಂದು ದಿನವೂ ಕೂಡ ಸಪೋರ್ಟ್ ಕೊಟ್ಟಿಲ್ಲ ಅವರು. ಶಿವಣ್ಣ, ಉಪೇಂದ್ರ, ಸುದೀಪ್ ಅಂತವರೇ ಸಿನಿಮಾಗೆ ಸಪೋರ್ಟ್ ಕೊಟ್ಟಿದ್ದಾರೆ. ನಾವು ಪೇಮೆಂಟ್ ಕಮ್ಮಿ ಕೊಟ್ಟಿಲ್ಲ ಅಂತ ಹೇಳಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನ ನೀಡಿದ್ದಾರೆ. ಇಂತಹ ನಟಿಯ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಕೂಡ ಮನವಿ ಮಾಡಿದ್ದಾರೆ. ಜನವರಿ 10ರಂದು ಚಿತ್ರ ರಿಲೀಸ್ ಆಗಿತ್ತು. ಜನವರಿ 10ರಂದು ಚಿತ್ರ ರಿಲೀಸ್ ಆಗಿತ್ತು. ಹೈದರಾಬಾದ್ನ ವ್ಯಕ್ತಿ ನಮ್ಮ ಚಿತ್ರದ ಸಂದರ್ಭದಲ್ಲಿ ಸ್ಟೇ ತಂದಿದ್ರು. ಹಾಗಾಗಿ ಲ್ಯಾಬ್ ಅಲ್ಲಿ ಚಿತ್ರದ 21 ನಿಮಿಷದ ಫೂಟೇಜ್ ಅನ್ನ ಉಳಿಸ್ಬಿಟ್ಟಿದ್ರು. ಹಾಗಾಗಿ 3 ದಿನ ಮಾತ್ರ ಈ ಚಿತ್ರ ಪ್ರದರ್ಶನ ಆಯಿತು. ಜೂನ್ 6ರಂದು ಮತ್ತೆ ರಿಲೀಸ್ ಆಯಿತು. ಡೈರೆಕ್ಟರ್ ನಾಗಶೇಖರ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಶ್ರೀಧರ್ ಸಂಭ್ರಮ ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದಾರೆ. ಸಂಜೀವ್ ಪಾತ್ರದಲ್ಲಿ ಶ್ರೀನಗರ ಕಿಟ್ಟಿ ಅಭಿನಯಿಸಿದ್ದಾರೆ. ಗೀತಾ ಪಾತ್ರದಲ್ಲಿ ರಚಿತಾರಾಮ್ ಅಭಿನಯಿಸಿರುವಂತದ್ದು. ಇವರ ಚಿತ್ರದ ಹಾಡುಗಳು ಗಮನವನ್ನ ಸೆಳೆದಿದ್ದವು. ಈಗ ಚಿತ್ರದ ಪ್ರಚಾರಕ್ಕಾಗಿ ರಚಿತಾರಾಮ್ ಬಂದಿಲ್ಲ ಅಂತ ಹೇಳಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸಂಜು ವತ್ಸ್ ಗೀತಾ ಟೀಮ್ ಫಿಲಂ ಚೇಂಬರ್ಗೆ ದೂರನ್ನ ಕೂಡ ದಾಖಲಿಸಿದ್ದಾರೆ. ಈ ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಹಾಕ್ತಾ ಇರ್ತೀವಿ, ಕಲಾವಿದರಿಗೆ ಊಟ ಬಟ್ಟೆಯಿಂದ ಹಿಡಿದು ಸಂಭಾವನೆ ಗೌರವ ನೀಡಿ ಎಲ್ಲ ಮಾಡಿದ್ಮೇಲೆ ಪ್ರಮೋಷನ್ ಟೈಮಲ್ಲಿ ಅವರು ನಮ್ ಕೈ ಹಿಡಿಬೇಕಾಗತ್ತಲ್ವಾ. ಕಲಾವಿದರು ಅಂದ್ರೆ ಕೇವಲ ಸಿನಿಮಾದಲ್ಲಿ ನಟನೆ ಮಾಡೋದಷ್ಟೇ ಅಲ್ಲ, ಪ್ರಚಾರದ ಸಂದರ್ಭದಲ್ಲಿಯೂ ಇದು ನಮ್ಮ ಸಿನಿಮಾ ಗೆಲ್ಲಬೇಕು ಅನ್ನುವಂತ ಭಾವನೆ, ವಿಶ್ವಾಸ ಇರ್ಬೇಕು ಅವರಲ್ಲೂ. ಏನು ಇಲ್ಲವೇ ಇಲ್ಲ ಅಂತ ಹೇಳಿ ಈಗ ರಚಿತಾರಾಮ್ ವಿರುದ್ಧ ನಿರ್ದೇಶಕ ದೂರನ್ನ ದಾಖಲಿಸಿದ್ದಾರೆ.